ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 21 ಜನವರಿ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಸೊ ಫಸ್ಟು ನಾವು ಟಾಪಿಕ್ಸ್ ನೋಡ್ಕೊಳ್ಳೋಣ, ಯಾವುದ್ಯಾವ್ದು ನಾವು ಡಿಸ್ಕಸ್ ಮಾಡ್ಕೊತೀವಿ 21 ಜನವರಿ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಬಂದ್ಬಿಟ್ಟು ವಿನ್ ರೋಲ್ ಔಟ್ ಇನ್ ಸ್ಟೇಟ್ ಅಂತ. ಸೊ ವಿನ್ ಅಂತಂದರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ. ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೆಕೆಂಡ್ ಒನ್ ಬಂದ್ಬಿಟ್ಟು PRRS ಡಿಸೀಸ್ ಅಂತ. ಸೊ ಇದು ನೋಡಿ ಪಿಗ್ ರಿಲೇಟೆಡ್ ಡಿಸೀಸು, ಸೊ ಸ್ವೈನ್ ಡಿಸೀಸ್ ಇದು ಕೂಡ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಥರ್ಡ್ ಒಂದು ಬಂದ್ಬಿಟ್ಟು ಅಗಸ್ತ್ಯರ್ ಕೂಡಂ ಪೀಕು, ಕೇರಳದಲ್ಲಿರುವಂಥದ್ದು ಇದು. ಸೊ ಅಗಸ್ತ್ಯರ್ ಕೂಡಂ ಪೀಕು ಕೇರಳದಲ್ಲಿರುವಂಥದ್ದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ರೀಸೆಂಟಾಗಿ ಕೇರಳ ಹೈಕೋರ್ಟು ಏನು ಇದ್ರ ಮೇಲೆ ಡಿಸಿಷನ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಫೋರ್ತ್ ಒಂದು ಬಂದ್ಬಿಟ್ಟು ಥಾಯ್ಪೂಯಿಸಮ್ ಫೆಸ್ಟಿವಲ್ಲು. ಸೊ ಥಾಯ್ಪೂಯಿಸಮ್ ಫೆಸ್ಟಿವಲ್ಲು ತಮಿಳ್ನಾಡಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋವಂಥದ್ದು. ಯಾವ ಬ್ಯಾಕ್ಡ್ರಾಪಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ದಿನದ ಮುಂಚೆ ನಾವು ಮುಂಬೈ ಡ್ಯಾನ್ಸ್ ಬಾರು ಏನು ಮಾಡಿತ್ತು ಅಂತಂದರೆ ಅಲೌ ಮಾಡಿದ್ದಾರೆ. ಇವಾಗ ಮುಂಬೈ ಡ್ಯಾನ್ಸ್ ಬಾರಲ್ಲಿ ಸೊ ವುಮೆನ್ ಡ್ಯಾನ್ಸರ್ಸ್ನ ಅಲೌ ಮಾಡಿದ್ದಾರೆ ಅದರಲ್ಲಿ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ. ಸೊ ಮುಂಚೆ ಇದನ್ನು ಬ್ಯಾನ್ ಮಾಡಿದರು. ಇದನ್ನು ಮುಂಚೆ ನಾವು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಏನು ಹೇಳ್ತಾ ಇತ್ತು ಸುಪ್ರೀಂ ಕೋರ್ಟು ಈ ಸರಿ ಅಂತ ಹೇಳ್ಬಿಟ್ಟು ಒಂದೆರಡು ಪಾಯಿಂಟ್ ನೋಡ್ಕೊಳ್ಳೋಣ ಇದ್ರ ಬಗ್ಗೆ. ಸಿಕ್ಸ್ತ್ ಒಂದು ಬಂದ್ಬಿಟ್ಟು ಬಿಹು ಫೆಸ್ಟಿವಲ್ ಬಗ್ಗೆ ನೋಡ್ಕೊಳ್ಳೋಣ. ಸೆವೆಂತ್ ಒಂದು ಬಂದ್ಬಿಟ್ಟು ವಲ್ಚರ್ಸ್ ಆ್ಯಂಡ್ ರ್ಯಾಪ್ಟರ್ ಸರ್ವೆ. ಸೊ ಎಲ್ಲಿ ಸರ್ವೆ ಮಾಡಿರೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಈ ವಿನ್ ರೋಲ್ ಔಟ್ ಏನಾಗ್ತಾ ಇದೆ ಸ್ಟೇಟಲ್ಲಿ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ವಿನ್ ಅಂತಂದರೆ ನೋಡಿ, ಇದು ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್. ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್. ಸೊ ಇದನ್ನು ನೀವು ಈ ಥರ ನೆನ್ಪಿಟ್ಕೊಂಡಿರ್ಬೋದು. ಸೊ ಈ ಥರ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ಕೋಲ್ಡ್ ಸ್ಟೋರೇಜ್ ಅಂತಂದರೆ ಮೆಡಿಸಿನ್ಸ್ ಇಡೋದಕ್ಕೆ ಒಂದು ಸ್ಟೋರೇಜ್ ಇದೆ, ಬಾಕ್ಸ್ ಥರ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇದ್ರೊಳಗಡೆ ಏನಿಟ್ಟಿರ್ತಾರೆ ಅಂತಂದರೆ ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡೋಕ್ಕೆ ರಿಯಲ್ ಟೈಮು ಟೆಂಪ್ರೇಚರ್ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಫೋನ್ ಇರುತ್ತೆ. ಸೊ ನಮ್ಮ ಫೋನಲ್ಲಿ ಏನಾಗುತ್ತೆ ಅಂತಂದರೆ ರಿಯಲ್ ಟೈಮಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ, ಇದ್ರೊಳಗಡೆ ಮೆಡಿಸಿನ್ಸ್ ಏನು ಇಟ್ಟಿರ್ತಾರಲ್ಲ, ಸೊ ಅದು ಎಷ್ಟು ಟೆಂಪ್ರೇಚರಲ್ಲಿದೆ ಅಂತ ಹೇಳ್ಬಿಟ್ಟು ರಿಯಲ್ ಟೈಮಲ್ಲಿ ನಮಗೆ ತೋರಿಸ್ತಾ ಇರುತ್ತದು. ಇದನ್ನು ನೋಡಿ 2015 ಲಾಂಚ್ ಮಾಡಿರೋದು ಫೇಸ್ಡ್ ಮ್ಯಾನರಲ್ಲಿ. ಬಟ್ ಇವಾಗ ಇದನ್ನು ಕರ್ನಾಟಕದಲ್ಲೂ ಕೂಡ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಮೆಡಿಸಿನ್ಸ್ನ ರೋಲ್ ಔಟ್ ಮಾಡೋದ್ರಲ್ಲಿ. ಇದು ನೋಡಿ ಮಿನಿಸ್ಟ್ರಿ ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂತಾರೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡರಲ್ಲಿ ಬರುತ್ತೆ. ಇಂಡಿಯಾದಲ್ಲೇ ಇದನ್ನು ಡೆವಲಪ್ ಮಾಡಿರೋವಂಥದ್ದು. ಸೊ ಡಿಜಿಟೈಸಸ್ ವ್ಯಾಕ್ಸಿನ್ ಸ್ಟಾಕ್ಸ್ ಆ್ಯಂಡ್ ಮಾನಿಟರ್ಸ್ ದ ಟೆಂಪ್ರೇಚರ್ ಆಫ್ ದ ಕೋಲ್ಡ್ ಚೈನ್ ಥ್ರೂ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ಸು. ಸ್ಮಾರ್ಟ್ಫೋನಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಕೋಲ್ಡು ಎಷ್ಟು ಕೋಲ್ಡ್ ಇದೆ ಅಥವಾ ಎಷ್ಟು ಟೆಂಪ್ರೇಚರ್ ಇದೆ, ಅದ್ರ ಒಳಗಡೆ ಎಷ್ಟು ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರುತ್ತೆ. ಯಾಕಂತಂದರೆ ಇದ್ರ ಒಳಗಡೆ ಸ್ಟೋರೇಜ್ ಒಳಗಡೆ ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಇವಾಗ ಕರ್ನಾಟಕದಲ್ಲೂ ಕೂಡ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಅಂತಂದರೆ ವ್ಯಾಕ್ಸಿನ್ಸ್ನ ಕೊಡೋವಂಥ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ನೆಕ್ಸ್ಟು PRRS. ಸೊ ಈ PRRS ಅಂತಂದ್ರೇನು, ಪಾರ್ಕೈನ್ ರಿಪ್ರೊಡಕ್ಟಿವ್ ಆ್ಯಂಡ್ ರೆಸ್ಪಿರೇಟರಿ ಸಿಂಡ್ರೋಮ್. ಸೊ ಆಗುವಂಥದ್ದು ಕೂಡ PRRS ವೈರಸ್ಸಿಂದನೇ ಆಗುತ್ತಿದ್ದು. ಸೊ ಕಾಸ್ ಆಗೋದು ಕೂಡ PRRS ವೈರಸ್ಸಿಂದನೇ ಕಾಸ್ ಆಗುತ್ತೆ. ಅಂತಂದರೆ ಇದೊಂದು ಸ್ವೈನ್ ಡಿಸೀಸ್. ಸ್ವೈನ್ ಅಂತಂದರೆ ಏನು, ಪಿಗ್ಸ್ ರಿಲೇಟೆಡ್ ಡಿಸೀಸ್ ಇದ್ದರೆ ಅದನ್ನು ಸ್ವೈನ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ H1N1 ಬಂದ್ಬಿಟ್ಟು ಕೂಡ ಸ್ವೈನ್ ಡಿಸೀಸ್ ಅಲ್ವಾ. ಸೊ ಪಿಗ್ಸ್ ರಿಲೇಟೆಡ್ ಅದಕ್ಕೋಸ್ಕರ ಅದನ್ನು ಸ್ವೈನ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ ಇದಕ್ಕೆ ಬ್ಲೂ ಇಯರ್ ಪಿಗ್ ಡಿಸೀಸ್ ಅಂತಲೂ ಕೂಡ ಕರಿತೀವಿ. ಬ್ಲೂ ಇಯರ್ ಪಿಗ್ ಡಿಸೀಸ್ ಅಂತಲೂ ಕೂಡ ಕರಿತೀವಿ. ಸೊ ಇವಾಗ ನಿಮಗೊಂದು ಕ್ವೆಶನ್ನ ಕೇಳ್ತೀನಿ. ಮುಂಚೆ ನಾವು ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಒಂದು ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಸೊ ಕ್ರೋನಿಕ್ ಡಿಸೀಸು ಮತ್ತು ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಝೂನಾಟಿಕ್ ಡಿಸೀಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಅದೇ ಥರ ಇದು ಪ್ಯಾನ್ಝೂನಾಟಿಕ್ ಡಿಸೀಸ್. ಪ್ಯಾನ್ಝೂನಾಟಿಕ್ ಡಿಸೀಸ್ ಅಂದರೆ ಏನು ಗೊತ್ತಾ, ಬರೀ ಆ್ಯನಿಮಲ್ಸಲ್ಲೇ ಇದು ಎಫೆಕ್ಟ್ ಆಗಿರುತ್ತೆ. ಬಟ್ ಏನಾಗಿರುತ್ತೆ ಅಂತಂದರೆ ಲಾರ್ಜ್ ನಂಬರ್ಸಲ್ಲಿ ಎಫೆಕ್ಟ್ ಆಗಿರುತ್ತೆ. ಅಂತಂದರೆ ಒಂದು ಸರಿ ಎಫೆಕ್ಟ್ ಆದರೆ ಸ್ಪ್ರೆಡ್ ಆಗುವಂಥ ರೀಜನು ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ಸು ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಡಿಸೀಸಸ್ ಅಫೆಕ್ಟಿಂಗ್ ಆ್ಯನಿಮಲ್ಸ್ ಇನ್ ಲಾರ್ಜ್ ನಂಬರ್ಸ್, ಅದಕ್ಕೆ ನಾವು ಪ್ಯಾನ್ಝೂನಾಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮನುಷ್ಯರಲ್ಲಿ ಈ ಥರ ಡಿಸೀಸ್ ಏನಾದ್ರು ಆಗ್ತಿದ್ರೆ ಅದನ್ನು ನಾವು ಪ್ಯಾಂಡೆಮಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ಯಾನ್ಝೂನಾಟಿಕ್ಕು ಪ್ಯಾಂಡೆಮಿಕ್ ಡಿಸೀಸು ಡಿಫರೆನ್ಸ್ನ ನೀವು ಒಂದ್ಸರಿ ನೋಡ್ಕೊಂಡಿರಿ. ಇವಾಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ ಮಿಜೋರಾಮಲ್ಲಿ ಆಲ್ಮೋಸ್ಟ್ 2013 ಇವಾಗವರೆಗೂ 10,000 ಪಿಗ್ಸಿನ ಡೆತ್ಸ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಿಜೋರಾಮ್ ಏನು ಮಾಡಿದೆ ಅಂತಂದರೆ
ಪಿಗ್ನ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡೋವಂಥದ್ದನ್ನ ಇವಾಗ ಬ್ಯಾನ್ ಹಾಕ್ಬಿಟ್ಟಿದೆ. ನೋಡಿ, ಪಿಗ್ಸ್ನ ಮುಂಚೆ ಮಿಜೋರಾಂ ಏನು ಮಾಡ್ತಿತ್ತು ಅಂತಂದರೆ ಮಯನ್ಮಾರಿಂದ ಇಂಪೋರ್ಟ್ ಮಾಡ್ಕೊತಾ ಇತ್ತು. ಬಟ್ ಮಯನ್ಮಾರಿಂದ ಬಂದಿರೋಂಥ ಪಿಗ್ಸಲ್ಲೇ ಈ ಡಿಸೀಸು ಪ್ರೆಸೆಂಟ್ ಇದೆ, PRRS ಡಿಸೀಸು ಪ್ರೆಸೆಂಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿ ಅದೇ ಅದರ ಸೋರ್ಸ್ ಆಗಿರೋದ್ರಿಂದ ಏನು ಮಾಡಿದೆ ಅಂತಂದರೆ ಇವಾಗ ಇವರು ಇಂಪೋರ್ಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ಡಿಟೆಕ್ಟ್ ಮಾಡ್ಕೊಂಡಿದ್ದು ನಾರ್ತ್ ಅಮೇರಿಕಾ ಮತ್ತು ಸೆಂಟ್ರಲ್ ಯುರೋಪಲ್ಲಿ 1987 ಇದನ್ನು ಡಿಟೆಕ್ಟ್ ಮಾಡ್ಕೊಂಡಿದ್ರು. ಸೊ ಇವಾಗ ಇದು ಮಿಜೋರಾಮಲ್ಲಿ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಸೊ ನೋಡಿ, ಏನೇನು ಇಂಪಾರ್ಟೆಂಟು ಅಂತಂದರೆ PRRS ಕಾಸ್ ಆಗುವಂಥದ್ದು ಕೂಡ PRRS ಇದು ವ್ಯಾಕ್ಸಿನಿಂದನೇ ಇದು ನಮಗೆ ಕಾಸ್ ಆಗ್ತಾ ಇರುತ್ತೆ. ಅದನ್ನು ಬಿಟ್ಟರೆ ಇದೊಂದು ಪ್ಯಾನ್ಝೂನೋಟಿಕ್ ಡಿಸೀಸು, ಬ್ಲೂ ಇಯರ್ ಪಿಗ್ ಡಿಸೀಸ್ ಅಂತಂದರೆ ಅದು ಪಿಗ್ ಏನಿರುತ್ತಲ್ಲ ಅದರ ಕಿವಿ ಬಂದ್ಬಿಟ್ಟು ಆಲ್ಮೋಸ್ಟು ಬ್ಲೂಯಿಶ್ ಶೇಡಲ್ಲಿ ಕಲರ್ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟು ಇದು ಯಾವ ಸ್ಟೇಟಿಗೆ ಎಫೆಕ್ಟ್ ಆಗಿರುವಂಥದ್ದು ಅಂತಂದರೆ ಮಿಜೋರಾಮಿಗೆ ಅಫೆಕ್ಟ್ ಆಗಿರುವಂಥದ್ದು. ಸೊ ಇವೆಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗಸ್ತ್ಯರ್ ಕೂಡಂ ಪೀಕ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ಕೇರಳ ರಿಲೇಟೆಡು. ನೋಡಿ, ಕೇರಳದಲ್ಲಿ ಇವಾಗಲೇ ಶಬರಿಮಲೆ ಇಶ್ಯೂ ಆಗ್ತಾ ಇದೆ. ಸೊ ಶಬರಿಮಲೆಯಲ್ಲಿ ಯಾವ ಥರ ಇದೆ ಅಂತಂದರೆ 50 ಇಯರ್ಸ್ವರೆಗೂ ಏನು ಮಹಿಳೆಯರು ಇರ್ತಾರಲ್ಲ, ಆಲ್ಮೋಸ್ಟ್ 10 to 50 ಇಯರ್ಸ್ವರೆಗೂ ಅವ್ರನ್ನ ಅಲೋ ಮಾಡಬಾರ್ದು ಅಂತ ಇರುತ್ತೆ. ಯಾಕಂತಂದರೆ ಅಯ್ಯಪ್ಪ ಸ್ವಾಮಿ ಅವ್ರನ್ನ ಬ್ರಹ್ಮಚಾರಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿಕೊಂಡು ಸೊ ಅದು ಪ್ಯೂರಿಟಿ ಏನೋ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬ್ಯಾನ್ ಮಾಡಿದ್ದಿದ್ರು. ಟ್ರೆಡಿಷ್ನಲಿ ಇದನ್ನು ಫಾಲೋ ಮಾಡ್ತಾಯಿದ್ರು. ಸುಪ್ರೀಂ ಕೋರ್ಟ್ ಏನು ಅಂತಂದರೆ ಇವಾಗ ಬಯೋಲಾಜಿಕಲ್ ಸೈಕಲ್ ಏನು ಹ್ಯೂಮನ್ಸಲ್ಲಿ ಆಗ್ತಾ ಇರುತ್ತೆ, ಬಯೋಲಾಜಿಕಲ್ ಸೈಕಲ್ನ ನೀವು ಪ್ಯೂರಿಟಿಗೆ ಕಂಪೇರ್ ಮಾಡೋಕ್ಕೆ ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಕೂಡ ವರ್ಡಿಕ್ಟು ಕೊಟ್ಟಿತ್ತು. ಅದೇ ರೀತಿಯಲ್ಲಿ ಅಗಸ್ತ್ಯರ್ ಕೂಡಂ ಪೀಕಲ್ಲಿ ಏನಿದೆ ಅಂತಂದರೆ ಈ ಅಗಸ್ತ್ಯ ಸ್ವಾಮಿದು ಒಂದು ಮೂರ್ತಿ ಇದೆ. ಸೊ ಅಲ್ಲಿ ಈ ಅಗಸ್ತ್ಯ ಸ್ವಾಮಿ ಮೂರ್ತಿ ಇರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಇರೋವಂಥದ್ದು ಕಾಣಿ ಟ್ರೈಬಲ್ಸು. ಸೊ ಈ ಕಾಣಿ ಟ್ರೈಬಲ್ಸು ಏನು ಮಾಡ್ತಿರೋ ಅಂತಂದರೆ ವುಮನ್ನ ಅಲ್ಲಿ ಅಲೋ ಮಾಡ್ತಾ ಇರಲಿಲ್ಲ. ಅದು ಕೂಡ ಸೇಮ್ ರೀಸನು, ಪ್ಯೂರಿಟಿ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವುಮೆನ್ಸ್ನ ಇಲ್ಲಿ ಈ ಪೀಕಲ್ಲಿ ಅಲೋ ಮಾಡ್ತಾನೆ ಇರಲಿಲ್ಲ. ಇದು ನೋಡಿ, ಕೇರಳ ಮತ್ತು ತಮಿಳುನಾಡು ಮಧ್ಯದಲ್ಲಿ ಇರುವಂಥದ್ದು. ವುಮೆನ್ಸ್ನ ಇಲ್ಲಿ ಅಲೋ ಮಾಡ್ತಾ ಇರಲಿಲ್ಲ. ಬಟ್ ಕೇರಳ ಹೈಕೋರ್ಟು ರೀಸೆಂಟಾಗಿ ಏನು ಹೇಳಿತ್ತು ಅಂತಂದರೆ ಈ ಥರದ್ದೆಲ್ಲ ನೀವು ರೆಸ್ಟ್ರಿಕ್ಷನ್ಸ್ ಹಾಕಿರಬಾರ್ದು. ಈ ಥರದ್ದೆಲ್ಲ ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ಒಂಥರ ಈಕ್ವಾಲಿಟಿ ಏನಿರುತ್ತಲ್ಲ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ನೋಡಬೇಕು ಅಂತ ಹೇಳಿದ ತಕ್ಷಣ ಡಿಫೆನ್ಸ್ ಮಿನಿಸ್ಟ್ರಿಯ ಸ್ಪೋಕ್ಸ್ ಪರ್ಸನ್ ಆಗಿರೋಂಥವರು ಕೆ ಧನ್ಯ ಸನ್ಯಾಲು ಇವರು ಈ ಪೀಕನ್ನು ಫಸ್ಟ್ ಟೈಮು ಹತ್ತಿದ್ದಾರೆ. ಸೊ ಫಸ್ಟ್ ವುಮನ್ನು ಹತ್ತಿರೋದಕ್ಕೆ ಈ ಪೀಕಿಗೆ ಯಾರು ಅಂತ ಕೇಳಿದ್ರೆ ಕೆ ಧನ್ಯ ಸನ್ಯಾಲ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಥಾಯ್ ಪೂಯಿಸಮ್ ಫೆಸ್ಟಿವಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಥಾಯ್ ಪೂಯಿಸಮ್ ಫೆಸ್ಟಿವಲ್ಲು ತಮಿಳ್ನಾಡಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಏನು ನಂಬಿರೋದು ಅಂತಂದರೆ ಇವಾಗ ಪಾರ್ವತಿ ದೇವರು ಇದ್ದಾರಲ್ಲ, ಅವರು ಬಂದ್ಬಿಟ್ಟು ಮುರುಗನಿಗೆ ಬ್ಲೆಸ್ ಮಾಡಿದರು. ಏನಂತ, ನೀನು ಪದ್ಮನ್ ಸೊ ಪದ್ಮನವ್ರನ್ನ ಫಿನಿಷ್ ಮಾಡಿಬಿಡು ಅಂತಂದರೆ ಡಿಸ್ಟ್ರಾಯ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಬ್ಲೆಸ್ ಮಾಡಿದರು. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಕೊತಾರೆ ತಮಿಳ್ನಾಡಲ್ಲಿ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ಫೆಸ್ಟಿವಲ್ಲು. ಆಲ್ಮೋಸ್ಟ್ 48 ದಿನದವರೆಗೂ ಕೂಡ ಫಾಸ್ಟಿಂಗ್ ಮಾಡಿರ್ತಾರೆ. ಅದಾದಮೇಲೆ ಪಿಯರ್ಸಿಂಗ್ ಮಾಡಿರ್ತಾರೆ ಅಂತಂದರೆ ತ್ರಿಶೂಲ ತೊಗೊಂಡು ಆಲ್ಮೋಸ್ಟ್ ಒಂದು ಚೀಕಿಂದ ಇನ್ನೊಂದು ಚೀಕಿಂದ ಹೊರಗಡೆ ಹೋಗಿರುತ್ತಲ್ಲ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಡ್ಯಾನ್ಸ್ ಫಾರ್ಮ್ನು ಕೂಡ ಇದರಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಕವಡೆ ಅಟ್ಟಮ್ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಫಾರ್ಮ್ ಇದೆ, ಅದನ್ನು ಇದರಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ಸೊ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ನಾವು ಕೆಲವೊಂದು ದಿನದ ಮುಂಚೆ ಈಗ ಸುಪ್ರೀಂ ಕೋರ್ಟ್ ಏನು ವರ್ಡಿಕ್ಟ್ ಕೊಟ್ಟಿರ್ತಾರೆ, ಇದು ಡ್ಯಾನ್ಸ್ ಬಾರ್ಸ್ ರಿಲೇಟೆಡು, ಮುಂಬೈಯಲ್ಲಿರುವಂಥದ್ದು ಡ್ಯಾನ್ಸ್ ಬಾರ್ಸ್ ರಿಲೇಟೆಡು, ಅದನ್ನು ಡಿಸ್ಕಸ್ ಮಾಡ್ಕೊಂಡಿರಲಿಲ್ಲ. ಬಟ್ ಅದನ್ನು ಕೂಡ ಒಂದ್ಸರಿ ನೋಡ್ಕೊಳ್ಳೋಣ, ಯಾಕಂತಂದರೆ ಅದರ ರಿಲೇಟೆಡು ತುಂಬಾ ಜಾಸ್ತಿ ಅನಾಲಿಸಿಸ್ ಬರ್ತಾ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು ಅಂತಂದರೆ ಮಹಾರಾಷ್ಟ್ರ ಇದನ್ನು ಪ್ರಾಹಿಬಿಟ್ ಮಾಡ್ಕೊಂಡಿತ್ತು. ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಬಂದಿದ್ರೂ ಕೂಡ ಅದು ಇದನ್ನು ಬ್ಯಾನ್ ಮಾಡಿತ್ತು. ಸೊ ಮಹಾರಾಷ್ಟ್ರ ಪ್ರಾಹಿಬಿಷನ್ ಆಫ್ ಒಬ್ಸೀನ್ ಡ್ಯಾನ್ಸ್ ಇನ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ ರೂಮ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಡಿಗ್ನಿಟಿ ಆಫ್ ವುಮನ್. ಯಾವ ವುಮನ್ ಅಂತಂದರೆ ಅಲ್ಲಿ ಕೆಲಸ ಮಾಡೋವಂಥ ವುಮನ್ ಅವರ ಡಿಗ್ನಿಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಆ್ಯಕ್ಟ್ ಮಾಡ್ಕೊಂಡಿದ್ರು 2016. ಇದರ ಪ್ರಕಾರ ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಇಟ್ಟಿದ್ರು. ಬಟ್ ಸುಪ್ರೀಂ ಕೋರ್ಟ್ ಏನಂತು ಅಂತಂದರೆ ಈ ಥರ ಬ್ಯಾನ್ ಮಾಡಿರುವಂಥದ್ದು ಕರೆಕ್ಟ್ ಅಲ್ಲ. ಈ ಥರ ಬ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವುಮನ್ ವರ್ಕರ್ಸಿನ ರೈಟ್ಸ್ ಅಫೆಕ್ಟ್ ಆಗುತ್ತೆ. ನೋಡಿ, ಈ ಪಾಯಿಂಟ್ ಒಂದೇ ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ G ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನಮಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ G ಇದು ಮತ್ತು ಆರ್ಟಿಕಲ್ 14 ಅಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಬ್ಯಾನ್ನ ತೆಗೆದು ಬಿಟ್ಟಿದ್ದಾರೆ ಇವಾಗ. ಸೊ ಸ್ಟೇಟು ಇದನ್ನು ಬ್ಯಾನ್ ಯಾಕೆ ಇಟ್ಟಿತ್ತು ಅಂತಂದರೆ ಇದರಿಂದ ತುಂಬ ಕ್ರೈಮ್ಸ್ ಆಗ್ತಾ ಇತ್ತಂತೆ.
ಮತ್ತು ಇದರಿಂದ ಪ್ರಾಸ್ಟಿಟ್ಯೂಷನ್ ಪ್ರಮೋಟ್ ಆಗ್ತಿತ್ತಂತೆ, ಮತ್ತು ವುಮನ್ನಿನ ಟ್ರಾಫಿಕಿಂಗ್ ತುಂಬ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಫಸ್ಟು ಇದನ್ನು ಬ್ಯಾನ್ನ ಇಂಪೋಸ್ ಮಾಡಿದ್ದು 2005 ಇವಾಗ ಈ ಬ್ಯಾನ್ನ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದಾರೆ. ಮತ್ತು ಬೇರೆ ಏನೇನು ವರ್ಡಿಕ್ಟ್ಸ್ ಕೊಟ್ಟಿದ್ದಾರಲ್ಲ ಇದರ ಅಂಡರಲ್ಲಿ ಅದೇನು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇದನ್ನೇ ನಮಗೆ ಅದರ ಪಾಲಿಟಿ ರಿಲೇಟೆಡ್ ಏನು ಗೊತ್ತಾಗುತ್ತೆ ಅಂದರೆ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ G ಮತ್ತು ಆರ್ಟಿಕಲ್ 14 ಇವೆರಡು ಕೂಡ ನೆನ್ಪಿಟ್ಕೊಂಡಿರಿ. ಇದ್ರ ಜೊತೆ ನಾವು ಲಿಂಕ್ ಮಾಡಿಕೊಂಡು ನೋಡ್ಕೊಂಡಿರ್ಬೋದು ಇದನ್ನು. ನೆಕ್ಸ್ಟು ಬಿಹು ಫೆಸ್ಟಿವಲ್ ಬಗ್ಗೆನೂ ಕೂಡ ನೋಡ್ಕೊಳ್ಳೋಣ. ನೋಡಿ, ಫೆಸ್ಟಿವಲ್ ಆಫ್ ಅಸ್ಸಾಂ ಇದು ಬಿಹು. ಇದರಲ್ಲಿ 3 ಟೈಪ್ಸ್ ಇದೆ. ಒಂದು ಬೋಹಾಗ್ ಬಿಹು, ಬೀಡು ಅಲ್ಲ ಇದು ಬಿಹು, ನೆಕ್ಸ್ಟು ಕೊಂಗಾಲಿ ಬಿಹು ಮತ್ತು ಮಗ್ ಬಿಹು ಅಂತ. ಸೊ ಇವೆಲ್ಲದೂ ಕೂಡ ಫಾರ್ಮಿಂಗ್, ಬೇರೆ ಬೇರೆ ಫಾರ್ಮಿಂಗ್ ಸೀಸನ್ಸಲ್ಲಿ ಕೋಯಿನ್ಸೈಡ್ ಆಗ್ತಾ ಇರುತ್ತೆ, ಅದರ ಬೇಸಿಸ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಬಿಹು ಫೆಸ್ಟಿವಲ್ ಬಂದ್ಬಿಟ್ಟು ಅಸ್ಸಾಂ ರಿಲೇಟೆಡ್ಡು. ಫಸ್ಟ್ ಟೈಮ್ ನೋಡಿ ವಲ್ಚರ್ ಮತ್ತು ರ್ಯಾಪ್ಟರಿಂದು ಸರ್ವೆ ಮಾಡಿದ್ದಾರೆ. ಸೊ ಫಸ್ಟ್ ಎವರ್ ಸರ್ವೆ ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಂತಂದರೆ ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎಲ್ಲಿರುವಂಥದ್ದು ಇದು ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಂದರೆ ಕೇರಳದಲ್ಲಿ ಇರುವಂಥದ್ದು ಇದು ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದರಲ್ಲಿ 24 ರ್ಯಾಪ್ಟರ್ ಸ್ಪೀಸೀಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, 4 ವಲ್ಚರ್ ಸ್ಪೀಸೀಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡ್ಕೊಂಡಿದ್ವಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸಲ್ಲಿ ಬರ್ಡ್ಸ್ನ. ಸೊ 3 ವಲ್ಚರ್ ಸ್ಪೀಷೀಸ್ ಯಾವುದ್ಯಾವುದು ಅಂತಂದರೆ ವೈಟ್ ಬ್ಯಾಕ್ಡ್ ವಲ್ಚರು, ಸ್ಲೆಂಡರ್ ಬಿಲ್ಡ್ ವಲ್ಚರು ಮತ್ತು ಇಂಡಿಯನ್ ವಲ್ಚರು. ಇವೆಲ್ಲದೂ ಕೂಡ ಇಂಪಾರ್ಟೆಂಟು. ಮತ್ತು ಇದನ್ನು ಡಿಸ್ಕಷನ್ ಮಾಡಿರ್ಬೇಕಾದ್ರೆ ನಾನು ಒಂದು ಮೆಡಿಸಿನ್ ಬಗ್ಗೆ ಹೇಳ್ಕೊಂಡಿದ್ದೆ. ಆ ಮೆಡಿಸಿನ್ನ ಕ್ಯಾಟಲ್ಗಳಲ್ಲಿ ಯೂಸ್ ಮಾಡೋದ್ರಿಂದ ಅದರ ಆಫ್ಟರ್ ಎಫೆಕ್ಟ್ಸು ನಮಗೆ ವಲ್ಚರ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ. ಸೊ ಆ ಮೆಡಿಸಿನ್ದು ಹೆಸರು ಏನಾದರೂ ನಿಮ್ಗೆ ನೆನಪಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಬೇರೆಯವ್ರ ಜೊತೆನೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿರಿ ವಿಡಿಯೋನ. ಇಲ್ಲಿ ಥಮ್ಸ್ ಅಪ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.